ಇವತ್ತು ಬೆಳಗ್ಗೆ ನಾನು ಗುಲ್ಬರ್ಗನಲ್ಲಿ ಗೌರ್ಮೆಂಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಇದೆ. ಇಂದಿರಾ ಕ್ಯಾಂಟೀನ್ನಲ್ಲಿ ವಿಸಿಟ್ ಮಾಡಿದ್ದೇನೆ. ಆ ಥರ ಸುಮಾರು ಕರ್ನಾಟಕನಲ್ಲಿ ಎಲ್ಲ ಡಿಸ್ಟ್ರಿಕ್ನಲ್ಲಿ ಹೋಗಿ ಇಂದಿರಾ ಕ್ಯಾಂಟೀನ್ ವಿಸಿಟ್ ಮಾಡಿದ್ದೇನೆ. ಮೊನ್ನೆ ನಮ್ಮ CM ಸಾಹೇಬರು ಕ್ಷೇತ್ರದಲ್ಲಿ ಹೋಗಿ ವಿಸಿಟ್ ಮಾಡಿದ್ದೇನೆ. ಕೋಲಾರ, ಬೆಂಗಳೂರು ರೂರಲ್ ಮತ್ತು ಆ ಥರ ಸುಮಾರು ಎಲ್ಲಿ ಹೋಗ್ತೀನಿ ನಾನು ವಿಸಿಟ್ ಮಾಡ್ತೀನಿ, ರಿವ್ಯೂ ಮೀಟಿಂಗ್ ತೊಗೋತೀನಿ. ಅಲ್ಲಿ 100% ಇಂದಿರಾ ಕ್ಯಾಂಟೀನ್ಗೆ ವಿಸಿಟ್ ಮಾಡ್ತೀನಿ. ಗುಲ್ಬರ್ಗನಲ್ಲಿ ಆಲ್ಸೋ ರಿವ್ಯೂ ಮೀಟಿಂಗ್ ಇದೆ DC ಆಫೀಸ್ನಲ್ಲಿ. ಮತ್ತು ಇದು ಹಾಸ್ಪಿಟಲ್ದು ಸುಮಾರು ಕಡೆ ವಿಸಿಟ್ ಮಾಡಿದ್ದೀನಿ. ಬಟ್ ಇಲ್ಲಿ ಏನು ಡಿಮ್ಯಾಂಡ್ ಇದೆ, ಯಾಕಂದರೆ ಹಾಸ್ಪಿಟಲ್ ಇದೆ, ದೊಡ್ಡದು ಹಾಸ್ಪಿಟಲ್ ಗುಲ್ಬರ್ಗ, ಅದು ಒಳ್ಳೆಯದು ಇದೆ. ಮತ್ತು ಏನು ಡಿಮ್ಯಾಂಡ್ ಇದೆ ಅಂದರೂ 500 ಟಾರ್ಗೆಟ್ ಇದೆ. ಅದು 1000ಕ್ಕಿಂತ ಜಾಸ್ತಿ ಪಬ್ಲಿಕ್ ಇಲ್ಲಿ ಬರ್ತಾರೆ, ವಿಸಿಟ್ ಮಾಡ್ತಾರೆ. ಅದ್ರ ಸಲುವಾಗಿ ನಾನು 1000 ಮಾಡಿ ಕೊಡಿ ಅಂತ ಹೇಳಿದ್ದೇನೆ. ಮತ್ತು ಒಂದು ಡ್ರೀಮ್ ಪ್ರಾಜೆಕ್ಟ್ ಇದೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರದು. ಇದು ಬಡವರಿಗೆ ಮತ್ತು ರೈತರಿಗೆ, ಯುವಕರಿಗೆ, ಮತ್ತು ಎಸ್ಪೆಷಲಿ ಎಲ್ಲಿ ಹಾಸ್ಪಿಟಲ್ ಇದೆ, ಬೇರೆ ಬೇರೆ ಹಾಸ್ಪಿಟಲ್ ಅಂದರೆ ಇಲ್ಲಿ ಪೇಷಂಟ್ಸ್ ತುಂಬ ಬರ್ತಾರೆ. 10 ರೂಪಾಯಿನಲ್ಲಿ ಬ್ರೇಕ್ಫಾಸ್ಟ್, 5 ರೂಪಾಯಿನಲ್ಲಿ ಬ್ರೇಕ್ಫಾಸ್ಟ್ ಮತ್ತು 10 ರೂಪಾಯಿನಲ್ಲಿ ಊಟ ಸಿಗಬೇಕಂದ್ರೆ ತಮಗೆ ಗೊತ್ತಿದೆ. ಒಂದು ಟೀ, ಚಾಯ್ ಸಿಗೋದು ಕಷ್ಟ ಇದೆ. ಅದ್ರ ಸಲುವಾಗಿ ನಾನು ಸ್ಪೆಷಲಿ ರಿವ್ಯೂ ಮೀಟಿಂಗ್ನಲ್ಲಿ ಮಾತಾಡ್ತೀನಿ. ಅದು ಮೀನು ಪ್ರಕಾರ ಮತ್ತು ಒಳ್ಳೆ ರೀತಿಯಿಂದ ಫುಡ್ ಕೊಡಬೇಕಂತ ನಮ್ಮದು ಡೈರೆಕ್ಷನ್ ಇದೆ. ಮುಖ್ಯಮಂತ್ರಿ ಈ ಸಲ ಸ್ವಲ್ಪ ಅಮೌಂಟ್ ಆಲ್ಸೋ ಜಾಸ್ತಿ ಮಾಡಿದ್ದಾರೆ. ನಿನ್ನೆ ಒಂದು ವಿಚಾರ ಇದಾಗಿರುತ್ತೆ, ಕಮಲ್ ಹಾಸನ್ ಅವರು ತಮಿಳಿನಿಂದ ಕನ್ನಡ ಉಟ್ಕೊಂಡಿದೆ ಅನ್ನೋದು ಈಗ ಸಾಕಷ್ಟು ಇದಾಗುತ್ತೆ ಕನ್ನಡದ ಬಗ್ಗೆ. ಅಂದರೆ ಕರ್ನಾಟಕದೊಂದು ಕನ್ನಡ ತಮಿಳಿನಿಂದ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಈಗ ಅದು ಟಾಪ್ ಲೆವೆಲ್ ಇದ್ದಾರೆ. ಅದ್ರ ಸಲುವಾಗಿ ಟಾಪ್ ಲೆವೆಲ್ ಇದರಲ್ಲಿ ಇಲ್ಲ, ಇದು ಕರ್ನಾಟಕ ಭಾಷೆ ಇದೆ. ಇದು ಅವ್ರು ಏನು ಹೇಳ್ತಾರೆ, ಅವರು ಏನು ತಿಳಿದು ಹೇಳಿದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಮತ್ತು ಇದು ಕನ್ನಡ ಭಾಷಾ, ನಮ್ಮ ಕನ್ನಡ ಜನರದ್ದು ಇದೆ. ಅಲ್ಲ, ಕನ್ನಡಕ್ಕೆ ಸಾಕಷ್ಟು ಇತಿಹಾಸ ಇದೆ. ಹೌದು, ಆದರೂ ಕೂಡ ಅವರು ತಮಿಳಿನಿಂದ ಹುಟ್ಟಿದೆ ಅನ್ನೋಂಥದ್ದು ಅವರು ಏನೋ ಬೇಕಾಗಿ ಹೇಳ್ಬೋದು, ಆ ಥರ ಇಲ್ಲ. ಅದು ಈಗ ನಾನು ಇಂದಿರಾ ಕ್ಯಾಂಟೀನ್ ಓಪನಿಂಗ್ ಬಂದೇನೆ. ಇದು ಫಸ್ಟ್ ಇಂದಿರಾ ಕ್ಯಾಂಟೀನ್ ವಿಸಿಟ್ ಮಾಡಿದ್ದೇನೆ. ಇಂದಿರಾ ಕ್ಯಾಂಟೀನ್ ಬಗ್ಗೆನೇ ಹೇಳ್ತೇನೆ. ರಿವ್ಯೂ ಮೀಟಿಂಗ್ ಮುಗಿಸ ಮೇಲೆ ರಿವ್ಯೂ ಮುಗಿಸ ಮೇಲೆ ಎಲ್ಲ ಮಾತಾಡ್ತೀನಿ. ರವಿಕುಮಾರ್ ಅವರು ಫೌಜಿಯಾ ನಮ್ಮ DC ಅವ್ರಿಗೆ ಪಾಕಿಸ್ತಾನದಿಂದ ಬಂದವರು ಅಂತ ಹೇಳಿ ನೆಕ್ಸ್ಟ್ ಕ್ವೆಶ್ಚನ್ ಮಾಡಿದ್ದಾರೆ. ಅವನಿಗೆ ಕೆಲಸ ಇಲ್ಲ, ಬುದ್ಧಿ ಇಲ್ಲ, ಈ ಥರ ಮಾತಾಡ್ತಾನೆ ಅವನು. BJP ಅವ್ರಿಗೆ ಏನು ಬೇಕು, ಬರೇ ಒಬ್ಬರು ಮಹಿಳಾ ಬಗ್ಗೆ ಆ ಥರ ಮಾತಾಡ್ತಾನೆ. ಅವನಿಗೆ ಬುದ್ಧಿ ಇಲ್ಲ, ನಾಚಿಕೆ ಬರಬೇಕು ಆ ಥರ ಮಾತಾಡ್ಬೇಕಂತ.